ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿ ಕಡಲೆಬೇಳೆ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಕಪ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ನೀರು ಹಾಕಿ ತೊಳೆದು 2 ಸರಿ ವಾಶ್ ಮಾಡಿಕೊಂಡು ಮತ್ತು ನೀರು ಹಾಕಿ ನೆನೆಯಲಿಕ್ಕೆ ಬಿಡ್ತೀನಿ. ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಕಡಲೆಬೇಳೆ ಈಗ ನೆಂದಿದೆ. ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕೂಡ ನೆನೆಸ್ಕೋಬೋದು, ಏನೂ ತೊಂದರೆ ಇಲ್ಲ. ಈಗ ನೀರು ಹಾಕ್ದೇ ನಾನೀಗ ಕಡಲೆಬೇಳೆಯನ್ನು ರುಬ್ಕೊಂಬರ್ತೇನೆ. ಸೊ ಮಿಕ್ಸಿ ಜಾರ್ಗೆ ನೆನೆಸಿರುವಂತಹ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು 3 ಲವಂಗ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನು ಈ ರೀತಿ ಈಸಿಯಾಗಿ ಬೇಗ ಮಾಡೋದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಮಾತ್ರ ನಾನು ರುಬ್ಲಿಕ್ಕೆ ಹಾಕಿರೋದು. ಇದು ಈಸಿಯಾಗಿ ಕ್ವಿಕ್ಕಾಗಿ ಮಾಡಬೇಕಾಗಿರೋದ್ರಿಂದ ನಾನು ಇಷ್ಟೇ ಪದಾರ್ಥಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಯೂಸ್ ಮಾಡಿದ್ರೂ ವಡೆ ತುಂಬ ರುಚಿಯಾಗಿಯೇ ಬರುತ್ತೆ. ಇದಕ್ಕೆ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ನಮ್ಮ ಈ ವಡೆಗೆ ಬೇಕಾಗಿರೋ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಇವಾಗ ನಾವು ತೆಗೆದಿಟ್ಕೊಂಡಿರುವಂತಹ ಒಂದು ಮಿಶ್ರಣವನ್ನು ಉಂಡೆ ಆಕಾರದಲ್ಲಿ ಮಾಡಿ ಅದನ್ನು ಇವಾಗ ನಾವು ಈ ರೀತಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ತುಂಬ ದೊಡ್ಡದಾದ ವಡೆ ಮಾಡ್ತಾಯಿಲ್ಲ, ಒಂದು ಮೀಡಿಯಮ್ ಸೈಜ್ ಅಥವಾ ಚಿಕ್ಕದಾಗಿರುವಂಥನೇ ವಡೆ ಮಾಡ್ಕೊಳ್ತಾ ಇರೋದು. ಸೊ ಈ ರೀತಿ ಪ್ರೆಸ್ ಮಾಡಿದ್ರೆ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ, ಸೈಡ್ಸ್ ಎಲ್ಲ ಸ್ವಲ್ಪ ಸಣ್ಣ ಇದ್ರೂ ಪರವಾಗಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಹುಬ್ಬಿದ್ರೆ ವಡೆ ಒಂದು ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನಿಧಾನವಾಗಿ ಎಣ್ಣೆಗೆ ಬಿಟ್ಟು ಅದನ್ನು ಎರಡೂ ಬದಿಯಲ್ಲೂ ಕೂಡ ಬೇಯಿಸ್ಕೊಳ್ಬೇಕು. ಮತ್ತು ಫ್ಲೇಮ್ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ತುಂಬ ಹೈ ಫ್ಲೇಮಲ್ಲೂ ಇರಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಇರಬಾರ್ದು. ಹೈ ಫ್ಲೇಮಲ್ಲಿದ್ದರೆ ತುಂಬ ಕಪ್ಪಗಾಗ್ಬಿಡುತ್ತೆ, ಲೋ ಫ್ಲೇಮಲ್ಲಿದ್ದರೆ ಅದು ಸರಿಯಾಗಿ ಆಗೋದಿಲ್ಲ. ಆದ್ದರಿಂದ ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಕಡೆ ಅದನ್ನು ಬೇಯಿಸ್ಕೋಬೇಕು. ಈ ರೀತಿ ಹೊಂಬಣ್ಣ ಬಂದ ನಂತರ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇನ್ನು ತೆಗೆದಿಟ್ರೆ ವಡೆ ರೆಡಿಯಾಗುತ್ತೆ. ನೋಡಿ, ವಡೆ ರೆಡಿಯಾಗಿದೆ. ಇಷ್ಟು ಈಸಿಯಾಗಿ ಸುಲಭವಾಗಿ ಕ್ವಿಕ್ಕಾಗಿ ನಾವು ಮಾಡ್ಬೋದು. ಇನ್ನೊಂದು ಬ್ಯಾಚನ್ನು ಕೂಡ ಹೀಗೆ ವಡೆಗಳನ್ನು ಬೇಯಿಸ್ಕೊಂಡು ವಡೆ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಏನು ಪದಾರ್ಥಗಳಿದೆ ಅಷ್ಟನ್ನು ಉಪಯೋಗಿಸ್ಕೊಂಡು ನಾನು ಸುಲಭವಾಗಿ ವಡೆಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ಊಟದ ಜೊತೆಗೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಮತ್ತು ಇವಾಗ ಮಕ್ಕಳು ಮನೇಲಿ ಇರ್ತಾರೆ, ಅವರಿಗೆ ಬೇಕು ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ವಡೆಗಳು ಗರಿ ಗರಿಯಾಗಿ ಕೂಡ ಇದೆ. ಸೊ ಇದನ್ನು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.